ತಿಂಡಿ ಎಲ್ಲ ಮುಗೀತು, ಮುಗಿಸ್ಕೊಂಡು ಇವಾಗ ಹೋಯ್ತು. ಬೀಪ್ ಹಾಕಕ್ಕಾಗುತ್ತಾ ನಾನು ಒಂದೊಂದ್ಸರಿಗೂ? ಮುಟ್ಬೋದಾ ಕೇಳ್ರಿ? ಕೇಳ್ಬಿಡಿ, ಯಾಕೆ ಬೇಕು ಗೈಸ್. ನೋಡ್ಕೊಂಬಿಡಿ ಗೈಸ್, ಎಷ್ಟು ಮುದ್ದಾಗ ಮುಟ್ಬೋದಾ ಒಂದನ್ನ? ಇಫ್ ಮದುವೆ ಆಗಿರೋರು ಬಾಯ್ಸ್ ಜೊತೆ ಹೊರಗಡೆ ಹೋದಾಗ, ಎಸ್ಪೆಷಲಿ ಹುಡುಗರು ನಾನು ಕೇಳ್ತಿರೋದು, ನಿಮ್ಮ ಬಾಯ್ಸ್ ಜೊತೆ ಹೊರಗಡೆ ಹೋದಾಗ ಆ ಫ್ರೀಡಮ್ ಇರುತ್ತಲ್ಲ, ಆ ಖುಷಿ ಸಿಗುತ್ತಲ್ಲ, ಆ ಖುಷಿ ಮನೇಲಿ ಇರುತ್ತಾ? ಗೈಸ್, ನಮ್ಮ ದೊಡ್ಡ ಮನೆಯವ್ರಿಗೆ ಇವಾಗ ಡಬಲ್ ಕಟ್ಬಿಟ್ಟು ಬೇಜಾರಾಗಿದೆ, ಅದಕ್ಕೋಸ್ಕರ ಫಾಸ್ಟಾಗಿ ಮಾಡಿಸ್ಬಿಡೋಣ ಅಂತ ಬಿಟ್ಟು ಬಂದಿದ್ದೀವಿ. ಓಕೆ, ಸೊ ಗೈಸ್ ಈಗ ಸದ್ಯಕ್ಕೆ ಕೆಲಸ ಮುಗೀತು, ಫಾಸ್ಟಾಗಿ ಮಾಡಿಸಿದ್ವಿ. ಆ್ಯಕ್ಚುಲಿ ಫಾಸ್ಟ್ ಆಗಿರಲಿಲ್ಲ ಆವಾಗಲೇ, ಅದಕ್ಕೋಸ್ಕರ ಆ ಥರ ಸರ್ಕಾಸಮ್ ಮಾಡ್ತಿದ್ದು, ಡಬಲ್ ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ಹೆಂಗೋ ದೇವ್ರ ದಯದಿಂದ ಬೇಗನೆ ಬಂದುಬಿಟ್ಟು ಕುತ್ಕೊಂಡಿದ್ದು, ಹೆಂಗೋ ಫಾಸ್ಟಾಗಿ ಆಯಿತು. ಇವಾಗ ಸಿಂಗಲ್ ಪೇಮೆಂಟ್ ಎಷ್ಟಿದೆ ಅಷ್ಟೇ ಪೇಮೆಂಟ್. ಅಣ್ಣ 10,000 ಹಾಕಿರೋದು ರೀಚಾರ್ಜ್. ಏನು ಇವಾಗ ತಾನೇ ಹೊಸ ಫಾಸ್ಟಾಗಿ ಹಾಕ್ಸ್ತಾ ಅಂದಿದ್ದೆ, 10,000 ವಾಲೆಟ್ಗೆ. ಫಾಸ್ಟಾಗಿ ಹಾಕ್ಸಿರೋದಕ್ಕೆ ಫಾಸ್ಟಾಗಿ ಓನ್ಲಿ ಅನ್ನೋದ್ರ ಮೇಲೆ ಹೋಗ್ಬೇಕಾ? ಈ ತುರಾಂಕಾರಕ್ಕೆ ಏನ್ ಕಮ್ಮಿ ಇಲ್ಲ. ಇವಾಗ ನೋಡು ಬ್ರಾ, ಅದು ಟೋಲಿಂಗ್ ಎತ್ತಿದ ತಕ್ಷಣ ಮುಖ ನೋಡು, ಅರಳ್ ಬೀಳುತ್ತಲ್ಲ ತುರಾಂಕಾರ. ಅರಳದ್ ಬಿಡ, ತುರಾಂಕಾರದಲ್ಲಿ ಅಲಿತಾ ಇದೆ ಜೀವ. ಮನುಷ್ಯ ತಗ್ಗಿ ಬಗ್ಗೆ ನಡಿಬೇಕು. ಡಬಲ್ ಕಟ್ಟಬೇಕಾದ್ರೆ ಮಸ್ತಾಗಿತ್ತು. ಈಗ ನೋಡಿಲಿ ಹಂಗೆ ತಿರುಗಿ ಗಾಡಿ ಈಚ್ ಕಡೆ ಮುಖ ತೋರ್ಸಿ. ಅಯ್ಯೋ ಮುಖಾನೇ ತೋರಿಸಲ್ಲ. ಗೊತ್ತಾ, ಕರೆಂಟ್ ಕಂಬದಿಂದ ಆನೆ ಮರಿ ಬಚ್ಚಿ ಆಗ್ಲೇ ಜಾಸ್ತಿ ನೋಟ್ ಎತ್ತೆತ್ಕೊ. ಆಮೇಲೆ ಸೈಡಲ್ಲಿ ಕರೆಕ್ಟಾಗಿ ಕೊಟ್ಟಾನ, ಎಡಸ್ಕೊಳ ಅಂತ ಸೈಡ್ ಬರ್ತಾ ಇದ್ರು. ಈಗ ಇದ್ದಂಗೆ ಕಾಣ್ತಾಳೆ ನೋಡಿರು ಎಲ್ಲ ನನ್ನ ಜೀವ ಹೂವ ಮಲ್ಲಿಗೆ ಹೂವ. ನೆನಪಿದೆ ಕಡರ್ ಒಂದ್ಸರಿ ಎಲ್ಗೋಗಿದ್ವಿ ಹೇಳಿ, ಗಾಡಿನಲ್ಲಿ ದಾರಿ ತಪ್ಪಿಸ್ಬಿಟ್ಟಿದ್ದೆ ಈ ತರ ಫ್ಲೈಓವರ್ ಮೇಲೆ. ನಾನು ಒಂದ್ಸರಿ ಹೋಗಿರ್ಲಿಲ್ವಾ ಗಡನ್, ಗಾಡಿ ಓಡ್ಸಲ್ಲ ನನ್ಗೆ ಆಗಲ್ಲ ಮಗ ಅಂತ ಗಾಡಿ ನನಗೆ ಕೊಟ್ಟಿದ್ರಾ? 20-30 ಡಿವಿಯೇಷನ್ಗಳು ಗುರು ಫ್ಲೈಓವರ್ ಮೇಲೆ. ಯಾವ್ದೋ ಒಂದು ಚೆನ್ನೈಯಲ್ಲೇ ಯಾವ ಡಿವಿಯೇಷನ್ ತಗೋಬೇಕನ್ನ ಗೊತ್ತಿಲ್ಲ, ಯಾವ್ದೋ ಒಂದು ನುಗ್ಸ್ಬಿಟ್ಟಿದ್ದೆ. ಆಮೇಲೆ ಎಲ್ಲೆಲ್ಲೋ ಸುತ್ತಾಡ್ಕೊಂಡ್ ಬಂದಿದ್ವಿ ಗಾಡೀಲಿ. ಗಾಡಿ ಇದ್ದಿದ್ದಕ್ಕೆ ಪರವಾಗಿಲ್ಲ. ಸ್ಟಾಪ್ ಹಾಕಿದೀವಿ. ನಾನು ಬಿಟ್ಟು ಹೋಯ್ತಾ ಇದ್ದೀರಾ? ಬಿಟ್ಟು ಹೋಯ್ತಾವ್ರೆ ಆರಾಮಾಗಿ ಇಬ್ರು ಕಾರಲ್ಲಿ ಕುತ್ಕೊಂಡು. ಸೊ ಇಲ್ಲೇ ಸ್ಟಾಪ್ ಹಾಕಿದೀವಿ, ತಿಂಡಿ ತಿನ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಈ ಜಾಗದಲ್ಲಿ. ಹೊಟ್ಟೆನ ಹಸ್ವಾಗ್ತಾಯಿಲ್ಲ ಗೈಸ್, ಬಿಕಾಸ್ ರಾತ್ರಿ ತುಂಬ ಲೇಟಾಗಿ ತಿಂದಿದ್ದು ನಾವು. ಸೊ ಅದಕ್ಕೋಸ್ಕರ ಇವಾಗೇನು ತಿನ್ಬೇಕಂತ ಅನಿಸ್ತಾಯಿಲ್ಲ, ಬಟ್ ಆದರೂ ತಿನ್ಬಿಡೋಣ. ಬ್ರೇಕ್ಫಾಸ್ಟ್ ಎಲ್ಲ ಆರ್ಡರ್ ಮಾಡಾಯಿತು. ನಮ್ಮ ಅಭಿಬ್ರಿಗೆ ಉಪ್ಪಿಟ್ಟು ಸಿಕ್ಬಿಟ್ಟಿದೆ. ಉಪ್ಪಿಟ್ಟಲ್ಲ, ಪೊಂಗಲ್ ಅದು ಅಜ್ಜಿ ಹಿಂಗಾಗಿ ಅದು ಯಾವ ಉಪ್ಪಿಟ್ಟು ಥರ ಕಾಣಿಸ್ತಿದೆ ಹೇಳು. ಬ್ರೋ ಸ್ಟಾರ್ಟಿಂಗಲ್ಲಿ ನಾನು ನೋಡಿದ್ವಿ, ಇವಾಗ ದೇವರನ್ನೇ ನಾನು ನೋಡಿಲ್ಲ. ಸ್ಟಾರ್ಟಿಂಗಲ್ಲಿ ಗುಡ್ಡ ಹಾಕ್ಬಿಟ್ಟಿದ್ದು ಉಪ್ಪಿಟ್ಟು ಥರನೇ ಇತ್ತು. ಓಕೆನಾ? ಇರಲಿಲ್ಲ ಬ್ರೋ, ರೈಸ್ ಬದ್ದು ಗುಡ್ಡ ಹಾಕ್ಬಿಡ್ತಾರೆ, ರೈಸ್ ಬದ್ದು ಗುಡ್ಡ ಹಾಕ್ಬಿಡ್ತಾರೆ, ಅದು ಉಪ್ಪಿಟ್ಟಲ್ಲ. ಏನಾಯ್ತು ಬಿಡ್ರಿ, ಅವಲ್ಲಿ ಏನೋ ಮಿಸ್ಟೇಕ್ ಮಾಡ್ತೀವಿ ಸುಮ್ಮನೆ. ಸುಮ್ಮನೆ ಇರಲಿ, ನೆನ್ನೆ ತಿನ್ನೋದು ಬಿಡ್ರಿ. ಎಷ್ಟು ಅಶ್ಲೀಲವಾಗಿಲ್ಲ ಆಡ್ತಾರಪ್ಪ. ಪಕ್ಕದಲ್ಲಿ ನೋಡಿದವ್ರು ಏನು ಅನ್ಕೊಳ್ಳಲ್ಲ ಹೇಳಿ. ಶ್ರೀಧರ್ ಬ್ರೋ ಏನು ಬ್ರೋ ಇದು ಹಿಂಗಿದೆ? ವೆಲ್ಕಮ್ ಟು ತಮಿಳ್ನಾಡು. ಇಂಥ ಸೈಕಾಗಿರೋ ವಡೆ ನಾನು ತಿಂದೇ ಇಲ್ಲ ಗೈಸ್. ಸ್ಪೂನ್ ಇಡೋದೇ ಇಟ್ಟರೆ ಸಾಕು, ಅದೇ ಕಟ್ಟಾಗ್ತಾ ಇದೆ. ಹಾಗೇಗೂ ಬೇಕಾಗಿಲ್ಲ, ಅದೇ ಜೀರ್ಣ ಆಗುತ್ತೆ. ಡೈಜೆಸ್ಟ್ ಅದೇ ಮಾಡೋದು, ಸ್ಟ್ರೈಟ್ ಕಳಿಸುತ್ತೆ ಆಚೆಗೆ. ಬೆಂಗಳೂರು ಥರ ಗರ್ಗರಿಗೆಲ್ಲ ಕಾಯಿ ಸಿಗಲ್ಲ, ಅಂದರೆ ಸಪ್ರೇಟ್ ತೊಗೋಬೇಕು, ಗಿಫ್ಟ್ ಕೇಳಬಾರ್ದು. ಲಿಟ್ರಲಿ ಸ್ಪೂನ್ ಇಟ್ಟರೆ ಸಾಕು, ವಡೆ ಮೇಲೆ ಆಟೋಮೆಟಿಕ್ ಅದೇ ಹೋಯ್ತೈತೆ, ಸ್ಪೂನೇ ಕೆಳಗೆ ಹೋಗ್ತಾ ಇದೆ. ಒಳ್ಳೆ ಮೆಲ್ಟ್ ಆಗಿರೋ ಐಸ್ ಕ್ರೀಮ್ ಇರ್ತವೆ ನೋಡಿ, ಸ್ಪೂನ್ ಇಟ್ಟರೆ ಹಂಗೆ ಒಳಗೋತು, ಹಂಗೆ ಇದೆ. ಇಲ್ಲ ನಮ್ಮ ಗಾರ್ಡನು ಇಲ್ಲಿ ಉತ್ತಪ್ಪಂ ಫೇಮಸ್ ಅಂದ್ಬಿಟ್ಟು ಉತ್ತಪ್ಪಂ ಹೇಳಿದ್ದಾರೆ. ಆನಿಯನ್ ಉತ್ತಪ್ಪಮ್ಮು ಟೇಸ್ಟ್ ನೋಡೋಣ ಬನ್ನಿ ಗೈಸ್. ಸೊ ಒಂದು ಈರುಳ್ಳಿ ದೋಸೆ, ಅದರ ಜೊತೆಗೆ ಒಂದು ಕೋಕೋನಟ್ ಚಟ್ನಿ, ಇಲ್ಲಿ ಎರಗಡೆ ಮೋಸ್ಟ್ಲಿ ಇದು ಖಾರದ ಚಟ್ನಿ ಇರುತ್ತೆ, ಇದು ಯಾವ ಚಟ್ನಿ ಗೊತ್ತಿಲ್ಲ. ಟೇಸ್ಟ್ ಮಾಡ್ಬಿಟ್ಟು ನೋಡೋಣ. ಇದೊಂದು ಸಾಂಬಾರು, ಇದೊಂದು ಸಾಂಬಾರು, ಎರಡು ಒಂದೇ ಸಾಂಬಾರು, ಬಟ್ 2 ಕಪ್ಪಲ್ಲಿ ಕೊಟ್ಟಿದ್ದಾರೆ. ಇದೇನು ಅಂತ ಗೊತ್ತಿಲ್ಲ, ಟೇಸ್ಟ್ ಮಾಡೋಂತಾರೆ. ದೋಸೆ ಸಾಂಬಾರು ಜಾಸ್ತಿ ಹೀರ್ಕೊಳ್ಳುತ್ತಲ್ಲ, ಅದಕ್ಕೆ ಜಾಸ್ತಿ ಕೊಡ್ತಾರೆ. ಏನು ಬಿಡೋದು ಚಟ್ನಿ ಗ್ರೀನು? ಮೋಸ್ಟ್ಲಿ ಪುದೀನ ಪುದೀನ ಇದಲ್ಲ,
ಏನು ಅಂತಂದ್ರೆ ನನಗೆ ಗೊತ್ತಾಗಲಿಲ್ಲ. ಭಾರಿ ಡಿಫ್ರೆನ್ಸ್ ಇದೆ ಗೈಸ್ ಇಲ್ಲಿನ ಫುಡ್ಗೂ ನಮ್ಮ ಫುಡ್ಗೂ. ನಮ್ಮೂರೇ ನಮಗೆ ಮೇಲು. ಇಷ್ಟ ಇತ್ತು ಇಷ್ಟ ಇಲ್ಲ ಅಂತ ಗೈಸ್ ಏನೋ ಮಾತಾಡ್ತಿದ್ವಿ ಗೈಸ್ ನಾವು ಅದ್ರ ಬಗ್ಗೆ, ಓಕೆನಾ? ಅದೆಲ್ಲ ಬಿಡಿ, ಏನು ಮಾಡೋಕ್ಕಲ್ಲ. ನಮ್ಮ ಗಾರ್ಡನು ಇಂಥ ಟಾಪಿಕ್ನೇ ಎತ್ಬಿಡ್ತಾರೆ ಮಧ್ಯೆ. ಸದ್ಯಕ್ಕೆ ಒಂದು ಫಿನಿಶಿಂಗ್ ಟಚ್ಗೆ ಒಂದು ಕಾಫಿ ಫುಲ್ ಸ್ಟ್ರಾಂಗ್ ಅಂತ ಹೇಳಿದ್ದೀವಿ. ಎಷ್ಟು ಸ್ಟ್ರಾಂಗ್ ಇದೆ ಏನು ಕತೆ ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿ ನೋಡ್ಬಿಡೋಣ. ಇಲ್ಲಿನ ಪದ್ಧತಿ ಏನು ಗಾರ್ಡನ್, ಇದರೊಳಗೆ ಹಾಕೊಂಡು ಕುಡಿಬೇಕು, ಆರಿಸ್ಕೊಂಡು ಮಾಡೋಣ ಬಿಡಿ, ಅದನ್ನೇ ಮಾಡೋಣ ನಾವು. ಬಾಬಾ ಬೈಸಿಗುರು ಕೈಯೆಲ್ಲ ಥರ ಆಯಿತು, ಸುತ್ತಾಯ್ತು, ತುಂಬ ಕೊಟ್ಬಿಟ್ಟಿರ್ತಾರೆ. ಹೇಳಿ ತಮಿಳ್ನಾಡು ಬೇರೆ ನನಗೆ ಗೊತ್ತಿರೋ ಪ್ರಕಾರ ಟೀ ಕುಡಿಯೋದಕ್ಕಿಂತ ಕಾಫಿ ಕುಡಿದ್ರೆ ಚೆಂದ. ನನಗೆ ಪರ್ಸನಲಿ ಒಂದೆರಡು ಕಡೆ ಕುಡಿದೆ. ರಾಮೇಶ್ವರಂಗೆ ಹೋಗಿದ್ದಾಗಂತೂ ದಿನ 3 ಸರಿ ಕಾಫಿ ಕುಡಿದು ಪಿತ್ತ ಹೊಡೆದ್ಬಿಟ್ಟಿತ್ತು ಬೇಸ್, ಆ ಲೆವೆಲಿಗೆ ಕುಡಿದ್ಬಿಟ್ಟಿದ್ದು. ಧನುಷ್ಕೋಡಿ ರೈಡ್ ಮಾಡಿದಾಗ ನನ್ನ ಡಾಮಿನರಲ್ಲಿ ಫಸ್ಟ್ ರೈಡು ಕಾಫಿ ಕುಡಿಬೇಕಾದ್ರೆ ಪ್ರತಿ ಸರಿನೂ ಅದು ನೆನಪಾಗುತ್ತೆ. ಬಟ್ ಇಲ್ಲಿದೆ ಟೇಸ್ಟ್ ಬೇರೆ ಇರುತ್ತೆ ಕಾಫಿ, ಬಟ್ ನಮ್ಮ ಕಡೆದೇ ಟೇಸ್ಟ್ ಬೇರೆ ಇರುತ್ತೆ. ಚಿಯರ್ಸ್. ಚೆನ್ನಾಗಿದೆ. ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೊರಗಡೆ ಬಂದಿದ್ದೀವಿ. ನೋಡಿ ಇದೇ ಎಂಟ್ರೆನ್ಸು, ಇದರಿಂದ ಹೊರಗಡೆ ನೋಡಿದ್ದೆ ಹೆಂಗಿದೆ ನೋಡಿ. ಇಲ್ಲೇ ಒಂಚೂರು ಮೇಲ್ಗಡೆ ಸೀಟಿಂಗ್ ಹಾಕ್ಬಿಟ್ಟಿದ್ರೆ ಬ್ರೇಕ್ಫಾಸ್ಟ್ ವಿತ್ ವ್ಯೂ ಆಗಿಬಿಡೋದು. ಮೋಸ್ಟ್ಲಿ ಇರ್ಬೋದೇನೋ, ಇಲ್ಲ ಮೋಸ್ಟ್ಲಿ ರೂಮ್ಗಳಿದ್ದಾವೆ. ಚೆನ್ನಾಗಿದೆ ಆ್ಯಕ್ಚುಲಿ ಈ ರೂಟ್ ನಾವೇನು ಬಂದ್ವಿ, ಆ ರೂಟ್ ಫುಲ್ಲು ಚೆನ್ನಾಗಿತ್ತು, ಫುಲ್ ಸೀನಿಕ್ ವ್ಯೂಸ್. ಅದೇ ಒಂಚೂರು ಮಳೆಗಿಲ್ಲ ಬಂದುಬಿಟ್ರೆ ನಿಜವಾಗ್ಲೂ ಅದ್ಭುತವಾಗಿ ಕಾಣುತ್ತೆ. ರೈಡ್ ಮಾಡಬೇಕು. ಈ ರೂಟಲ್ಲಿ ಬರ್ಬೇಕಾದ್ರೆ ನಂಗೆ ನೆನಪಾಗಿದ್ದು ನಾನು ಕಾಶ್ಮೀರಿಂದ ಕನ್ಯಾಕುಮಾರಿ ಮಾಡಿದ್ದು ಲಾಸ್ಟ್ ಅದೇ ಅನಿಸುತ್ತೆ. ತಮಿಳ್ನಾಡು ಬಂದಿದ್ದೆ, ಅವೇ ಬಂದೇ ಇಲ್ಲ. ಕನ್ಯಾಕುಮಾರಿ ಹೊಡೆದ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ, 2 ವರ್ಷ ಆಯಿತು, ಬಂದೇ ಇಲ್ಲ ವಾಪಸ್ಸು. ಚೆನ್ನಾಗಿತ್ತು, ಮಜಾ ಬಂತು. ಅವಾಗ ಗಾಡೀಲಿ ಬಂದೆ, ಇವಾಗ ಕಾರಲ್ಲಿ ಬರ್ತಿರೋದು, ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಏನು ಮಾಡ್ತೀರಾ? ತಿಂಡಿ ಎಲ್ಲ ಮುಗೀತು, ಮುಗಿಸ್ಕೊಂಡು ಇವಾಗ ಹೋಯ್ತು. ಬೀಪ್ ಹಾಕೋಕ್ಕಾಗುತ್ತಾ ನಾನು ಒಂದೊಂದು ಸರಿಗೂ? ಹಾಂ, ಬೇಕಂತಾನೆ ಮಾತಾಡ್ತೀರಲ್ಲ. ಕೇಳಿಸ್ತಾ ಗೈಸ್ ಏನು ಮಾತಾಡಿದ್ರು ಅಂತ? ಕೇಳಿಸಿದ್ರೆ ಓಕೆ, ಕೇಳಿಸಿದ್ರೆ ವಿಕಾಸ್ ಅಣ್ಣ ಹೆಂಗೆ ಅಂತ ತಿಳ್ಕೊಂಬಿಡಿ ನೀವೇ. ಕೇಳಿಸಿಲ್ಲ ಅಂದರೆ ಒಳ್ಳೆ ಟೈಪ್. ಓಕೆ, ಸೊ ಹೊರಡತ್ತೆ ಇವಾಗ. ಇಲ್ಲಿಂದ ಆಲ್ಮೋಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆಗೆ ನಾವು ಡೆಸ್ಟಿನೇಷನ್. ಆ್ಯಂಡ್ ಬೈ ದಿ ವೇ ನಾವು ಹೋಗ್ತಿರೋದು ನಾಮಕ್ಕಲ್ಗೆ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಏನಕ್ಕೆ ಅಂತ ಹೇಳ್ತೀನಿ. ನಮ್ಮ ಗಾರ್ಡನ್ನು ಶಾಪಿಂಗ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಬಿಟ್ಟರ್ ಗಾರ್ಡ್ ತೊಕ್ಕು ಅಂತೆ. ಹೌದಾ? ಕೈ ಬರುತ್ತಾ? ಆಮೇಲೆ ಕಚ್ಚಲ್ ತೊಕ್ಕು ಪುಳಿ ಕಚ್ಚಲ್ ತೊಕ್ಕು ಫಾರ್ ಕುಕ್ ರೈಸ್. ರೈಸ್ಗೆ ಅಷ್ಟೇ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡು ತಿಂತಾ ಇರೋದು. ಸೂಪರು. ನೋಡಿ ಎಣ್ಣೆ ಹೆಂಗಿದೆ ಕೆಳಗಡೆ. ಹೌದಾ? ಹಾಂ. ಸೊ ಗೈ ಸದ್ಯಕ್ಕೆ ಬಂದು ರೀಚ್ ಆಗಿದ್ದೀವಿ ನಾವು. ಒಂದು ಫಾರ್ಮ್ ಅಲ್ಲ, ಇದೇನು ವೆಟರ್ನರಿ, ನಾಮಕ್ಕಲ್ ವೆಟರ್ನರಿ ಕಾಲೇಜ್. ಸೊ ಇಲ್ಲಿ ನಾವು ತೀತರ್ ಮರಿಗಳು ತಗೊಳಕ್ ಬಂದಿರೋದು. ಸೊ ನಮ್ಮ ಅಭಿವ್ರು ಹೋಗಿದ್ದಾರೆ ಎಂಟ್ರಿ ಮಾಡೋಕ್ಕೆ. ಏನು ಸೆಕೆ ಹೊಡಿತಾ ಇದೆ ಗುರು, ಆಲ್ರೆಡಿ ಇಳಿಸ್ತಾ ಐತೆ ಬಡ್ಡಿ ಹೋಗೊಂದು. ವೆದರೇ ಚೇಂಜ್ ಫುಲ್ಲು. ನೋಡಿ ಗೈಸ್, ಹಂದಿ ಮರಿಗಳು ಗುಮ್ತಾ ಇದೆ ಗೈಸ್, ಬಡ್ಡಿ ಮಗು. ಹಾಂ ಹೇಳಿ ಗುಮ್ತಾ ಇದೆ ಗೈಸ್, ಹಾಕೊಂಡು ಬಡ್ಡಿ ಮಗಂದು. ಏನು ಹೊಡಿತಾ ಇದೆ ಗೊತ್ತಾ, ಬಿಸಿಲು ಇಳಿಸ್ತೈತೆ, ಹಂಗೆ ಕುತ್ಕೊಳಕೈತಲ್ಲ ಒಂದು 5 ನಿಮಿಷನೂ. ಆ್ಯಂಡ್ ಅಲ್ಲಿ ನೋಡಿರಿ ನಾಟಿ ಕೋಳಿ, ಮೋಸ್ಟ್ಲಿ ನಾಟಿ ಕೋಳಿ. ಆ್ಯಂಡ್ ಇದೆಲ್ಲ ಫುಲ್ ಬೇರೆ ಬೇರೆ ಬ್ರೀಡ್ಗಳು, ಪ್ರಾಣಿಗಳು, ಟರ್ಕಿ, ಮೊಲ, ಕುರಿಗಳು ಎಲ್ಲ ಇದಾವೆ ಇಲ್ಲಿ. ಏನು ಕಕ್ಕ ಮಾಡೋದೆಲ್ಲ ಒಂದೇ ಜಾಗಕ್ಕೆ ಮಾಡ್ತಾವೋ? ಗುಂಪಲ್ಲಿ ನಡೀತಾ ಇರುತ್ತಲ್ಲ. ಗುಂಪಲ್ಲಿ ಒಂದೇ ಜಾಗದಲ್ಲಿ ಕುತ್ಕೊಂಡು ಮಾಡ್ತೈತೆ ಗೈಸ್. ಬಂದ ತಕ್ಷಣ ಏನು ನೋಟಿಸ್ ಮಾಡ್ತಾ ಇದ್ದೀನಿ ನೋಡಿ ನಾನು. ಇದೆ ಗೈಸ್ ತೀತರ್. ಮೊಟ್ಟೆ ಇಟ್ಬಿಟ್ಟು ಮರಿ ಮಾಡಿಸ್ತಾರಲ್ಲ ಅದ್ರ ಹತ್ರ ಇದ್ದೀವಿ. ಏನು ಇನ್ಕ್ಯುಬೇಟರ್. ನಾನೇ ನೋಡಿರಲಿಲ್ಲ ಇಷ್ಟು ಕ್ಲೋಸಲ್ಲಿ ತೀತರ್ ಮೊಟ್ಟೆನ. ಮುಟ್ಬೋದಾ ಕೇಳ್ರಿ? ಕೇಳ್ಬಿಡಿ, ಯಾಕೆ ಬೇಕು? ನೋಡಿ ಹಿಂಗಿದೆ ಫ್ರೆಶ್ಶು. ಇವಾಗಷ್ಟೇ ಫಾರ್ಮಿಂದ ಎತ್ತಾಕೊಂಡ್ಬಂದ್ಬಿಟ್ಟು ನಮ್ಮ ಮುಂದೆ ಇಟ್ಟರು. ಸೊ ಇದನ್ನು ಮರಿ ಮಾಡ್ತಾರೆ ಅಲ್ಲಿ. ಇನ್ಕ್ಯುಬೇಟರ್ ಮಿಷಿನ್ ಇದ್ವಲ್ಲ, ಸೊ ಅಲ್ಲಿ ವಿಡಿಯೋ ಮಾಡ್ಬೋದು. ಪರ್ಮಿಷನ್ ತೊಗೊಂಡೇ ಮಾಡ್ತಾರೆ ಅವರು. ಏನು ಅದಕ್ಕೆ ಸ್ವಲ್ಪ ಆಗ್ತೈತೆ. ಒಂದೊಂದು ಸೈಜ್ ಇದೆ ಗುರು. ಈಗ ಯಾವುದೋ ಬೇರೆ ಮೊಟ್ಟೆ ಕೋಳಿ ಮೊಟ್ಟೆನಾ? ಗೈಸ್ ಕೋಳಿ ಮೊಟ್ಟೆ. ಹಾಂ ಹಿಂಗಿರುತ್ತಲ್ಲ. ಹಾಂ. ಓ, ಸೊ ಅವಾಗ ಹೀಟು ಈವನ್ ಆಗಿ ಹೋಗುತ್ತೆ ಅಂತ. ಮೊಟ್ಟೆ ಒಂದೇ ಕಡೆ ಇರಬಾರ್ದಲ್ವಾ? ಹಾಂ.
ಹಂಗೆ ಬೇರೆನಾ? ನಮ್ಮದೇ ಪರ ಹೆಂಗದ ನಮ್ಮದೇ. ಓ ನಮ್ಮದೇ ಗೈಸ್, ಇದು ನಾವೇ ತಗೊಂಡು ಹೋಗೋದೆ. ಸರ್ ವೈಟ್ ಇದೆಯಾ ಅಲ್ವೇನು? ಸಿಂಡು ಸರಿಯಾಗಿ ಹೊಡಿತದೆ. ಇದಮ್ಮ ಎಷ್ಟು 100 ಆರ್ಡರ್ ಮಾಡಿರೋದು ನಾವು. ಮೋಸ್ಟ್ಲಿ ಇದು 100 ಇದೆ. ಕೆಳಗಡೆ ಇದೆ ಗೈಸ್ ಮೊಟ್ಟೆಗಳು, ಕೋಳಿ ಮರಿ ಅನ್ಸುತ್ತಿದ್ದು. ಕೆಳಗಡೆ ಇರೋದು ಕೋಳಿ ಮರಿಗಳು, ಇಲ್ಲೆಲ್ಲ ಇದೆ ಒಳಗಡೆ. ಓ ಏನು ಬ್ರೇಡ್ ಸರ್ ಇದೆ? ಹಾರು ಬಿಡುತ್ತೆ ಅಂತ ಓಕೆ ಓಕೆ. ಅಷ್ಟೇ ನಾನೆಲ್ಲ ಸರ್ಕಸ್ ಮಾಡ್ತಿದ್ರ ಈಗ ಹ್ಯಾಚ್ ಆಗ್ತಾರೆ. ಇದು ವೇಸ್ಟ್ ಇದು ವೇಸ್ಟಾ? ಹ್ಯಾಚ್ ಆಗಿ ಮಿಕ್ಕಿನ ಮೊಟ್ಟೆಗಳಿದಲ್ಲ. ಓಕೆ ಓಕೆ, ಒಂದೊಂದು ಇದೆ ಅಲ್ಲಿ, ಅದು ವೇಸ್ಟ್. ಓಕೆ, ಕ್ವಾಲಿಟಿ ಚೆನ್ನಾಗಿರಲ್ಲ. ಕುಪೋಷಣೆ ಸೊ ಅಲ್ಲಿ incubator ಇದೆ ಗೊತ್ತಾ, ಅಲ್ಲಿ 14 ಡೇಸ್ ಆದ್ಮೇಲೆ ಅದು ಇಲ್ಲಿ ತಂದು ಟ್ರೇಗೆ ಹಾಕ್ಬಿಡ್ತಾರೆ. ಓಕೆ ಇಲ್ಲಿ ಮೂವ್ಮೆಂಟ್ ಇರಲ್ಲ, ಇಲ್ಲಿ ಇಮ್ಯುನಿಟಿ ಜಾಸ್ತಿ ಮಾಡ್ತಾರೆ. ಓಕೆ. ಸೊ ಈ ಟ್ರೇ ಹಿಂಗಿದ್ಕೊಂಡ್ರೆ ಹ್ಯಾಚ್ ಆಗುತ್ತೆ. ಅಲ್ಲೇ ನೋಡಿ, ಇದೇ ಗೌಜ್ಲಕ್ಕಿ. ಇದೆಲ್ಲ ನಮಗೆ ಗೋಲ್ಡಾ? ಸೊ ಇಲ್ಲಿಂದನೇ ಅಲ್ಲಿ ಫ್ರೆಶ್ ಆಗಿ ಮೊಟ್ಟೆಗಳು ತಂದು ಇಡ್ತೀರಲ್ಲ, ಕಲೆಕ್ಟ್ ಮಾಡಿಬಿಟ್ಟು ಇಲ್ಲಿಂದನೇ. ಇದನ್ನೇನಾದರೂ ನೋಡಕ್ಕೆ ಹಿಂಗಿದೆ, ಅಜ್ಜಿ ಫ್ರೈಗೆ ನಮ್ಮ ಮಾಡ್ಕೊಂಡು ಇಟೇಟ್ ಆಗಿಬಿಡುತ್ತೆ. ಇದು ಮೊಟ್ಟೆ ಮಿಸ್ ಮಾಡ್ಬಿಡ್ತಾರೆ. ಜಾಬ್ ಹಾಕೊಂಡು ಹೋಗೋಣ. ಎತ್ತಿ ಅದು ನೋಡಿ, ಫ್ರೆಶ್ ಆಗಿ ಈಗಷ್ಟೇ ಇಟ್ಟಿದ್ದು ಮೊಟ್ಟೆ ಹೊಡ್ಕೊಂಡು ಹಿಂಗೆ ತಿನ್ಬೋದಾ? ಅಷ್ಟಿದ್ನ ಮೊದಲೇ ಹೊರಗಡೆ ಟೆಂಪ್ರೇಚರ್ ಜಾಸ್ತಿ ಇದೆ, ಅದರಲ್ಲಿ ಈ ಥರ ಬಲ್ಪ್ಗಳು ಇಲ್ಲಿ ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೆ ಹೆಚ್ಚಿಬಿಡ್ತಿದ್ರು. ಫುಲ್ಲು ನಿಲ್ಲಿಸ್ಬಿಡ್ತು ಹಂಗೆ. ಗೈಸ್ ತಮಾಷೆನೇ ಅಲ್ಲ ಗೈಸ್, ತಮಿಳ್ನಾಡಿಗೆ ಬಂದಿದ್ದೀವಿ ನಾವು ಅಂತ ಹೇಳ್ಬಿಟ್ಟು ತೋರಿಸ್ತೈತೆ. ಏನಿಲ್ಲ, ಒಂದು ವಾರ ಇಲ್ಲಿ ಇದ್ವಿ ಅಂತ ಇಟ್ಕೊಳ್ಳಿ, ಇಲ್ಲಿಗೆ ಅಡ್ಜಸ್ಟ್ ಆಗ್ಬಿಡ್ತೀವಿ. ಅಡ್ಜಸ್ಟ್ ಆಯ್ತೀವಿ. ಕಲರು ಡಿಸೆಂಬರ್ ಬೇರೆ ಕಲರ್ ಆಗ್ಬಿಡ್ತೀವಿ. ಇನ್ನ ಡಿಸೆಂಬರ್ ಚಿಚ್ತಾ ಇದೆ ಅಂತೀರಾ? ನಾವೇನಾದ್ರು ಕರೆಕ್ಟಾಗಿ ಸಮ್ಮರ್ಗೆ ಬಂದ್ರೆ ಈ ಕಡಕ್ ಕೋಳಿ ಬರುತ್ತಲ್ಲ ಆ ಥರ ಆದ್ರೆ ಕರ್ರಗೆ ಕಣ್ಣು ಬಿಡಕ್ಕಾಯ್ತಲ್ಲ ಗುರು, ಆ ಲೆವೆಲ್ಗೆ ಕಣ್ಣು ಚುಚ್ತೈತೆ. ಕುತ್ಕೊಂಡಿದ್ದೀವಿ ಫ್ಯಾನು. ಗೈಸ್ ಏನು ಗೊತ್ತಾ, ಲಾಂಗ್ ಸ್ಟೋರಿ, ಏನೇನೋ ಸೀನ್ಗಳು ನಡೀತಾ ಇದೆ. ಸೊ ಅದೆಲ್ಲ ಹೇಳಿದ್ರೆ ಬೋರ್ ಆಗಿಬಿಡ್ತೀರಾ, ಅದೆಲ್ಲ ಸೈಡ್ಗೆ ಇಡೋಣ, ಅದೇನೋ ಒಂದು ಸ್ಟಾರ್ಟ್ ಮಾಡ್ಕೋತೀವಿ. ಸದ್ಯಕ್ಕೆ ನಾವು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು ಸ್ವಲ್ಪ ದೂರ ಒಳಗಡೆ ನಾವು ಬಂದಿದ್ದ ಜಾಗಕ್ಕೆ ಬಂದಿದ್ದೀವಿ. ಸೊ ಬಾತ್ಕೋಳಿ ತಿನ್ನೋಣ ಅಂತ, ನೋಡೋಣ ಹೆಂಗಿರುತ್ತೆ ಏನು ಕತೆ ಅಂತ. ಲೆಟ್ಸ್ ಗೋ. ಲಾಸ್ಟ್ ಕನ್ಯಾಕುಮಾರಿ ಹೋದಾಗಲೇ ನಾನು ತಿಂದಿದ್ದು ಬಾತ್ಕೋಳಿ ಅವತ್ತು ರಾತ್ರಿ, ಅದಾದ್ಮೇಲೆ ತಿಂದಿಲ್ಲ. ಇವತ್ತು ಟ್ರೈ ಮಾಡೋಣ ಗೈಸ್. ಮಟನ್ ಬಿರಿಯಾನಿ, ರೈಸು ಜೊತೆಗೆ ಬಾತ್ಕೋಳಿ. ಸೆಕೆಂಡ್ ಟೈಮ್ ಲೈಫಲ್ಲಿ ತಿಂತಾರೆ. ಏನಿಸ್ತು ಗಾರ್ಡನ್? ಹಾಂ ಹಾಂ ಫ್ಲೇವರ್ಫುಲ್ ಅಲ್ಲ ಬಿರಿಯಾನಿ? ಮಟನ್ ಬಿರಿಯಾನಿ ರೈಸ್. ನಿಮಗೆ ಯಾವ ಬ್ರೋ? ಹೇಳುವುದಕ್ಕೂ ಕೇಳುವುದಕ್ಕೂ ಬರೀ ಡೀ ತಿನ್ನೋದಕ್ಕೆ ಮಾತ್ರ ಸಮಯ. ಸ್ವಲ್ಪ ಹಾರ್ಡಾಗಿದೆ ಇದು. ತಲೆ ಇದ್ರದ್ದು ಬಾತ್ಕೋಳಿ ಇದ್ದು ನೋಡಿ, ಹಿಂಗಿರುತ್ತೆ ತಲೆ. ಒನ್ ಸೈಡ್ ಆಫ್ ದಿ ತಲೆ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟಿದ್ದಾರೆ. ಇದು ಕಣ್ಣು, ಇದು ಬೀಕು. ಏನು ಗೊತ್ತಾ, ನಾವಿಲ್ಲಿ ಬಂದಿದ್ದು ಮೋಸ್ಟ್ ಇಂಪಾರ್ಟೆಂಟ್ ಕೆಲಸಕ್ಕೆ. ಏನಂದರೆ ಇದನ್ನು ತಗೊಂಡೋಗೋದಕ್ಕೆ 175 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಫೈನಲಿ ಕೈಗೆ ಬಂದಿದೆ. ಈ ಒಂದಕ್ಕೋಸ್ಕರ ಇದು ಕೈಗೆ ಬರೋದು ಇಂಪಾರ್ಟೆಂಟ್ ಅಲ್ಲ, ಇದನ್ನ ಏನು ಪರ್ಪಸ್ಸಿಗೆ ನಾವು ತಗೊಳ್ತಾ ಇದ್ದೀವಿ ಅದನ್ನು ದೊಡ್ಡ ಮಟ್ಟದಲ್ಲಿ ಜೈ ಅನ್ನಿಸ್ಬೇಕು. ನೋಡಿ ಕುರಿಗಳೆಲ್ಲ, ಎಲ್ಲದಕ್ಕೂ ಇನ್ಶೂರೆನ್ಸ್ ಮಾಡಿಸ್ಬಿಟ್ಟವ್ರ ಬ್ರೋ. ನೆಕ್ಸ್ಟ್ ಟೈಮ್ ಮಾಡಿಸ್ಲೇಬೇಕು. ಗೈಸ್ ನೋಡ್ಕೊಂಬಿಡಿ ಗೈಸ್, ಎಷ್ಟು ಮುದ್ದಾಗಿ ಮುಟ್ಬೋದಾ ಒಂದನ್ನ? ಹಾಂ ನಮ್ಮ ಮನೇಲಿ ಕೋಳಿ ಹ್ಯಾಚ್ ಆದಾಗ ಅವಾಗ ವ್ಲಾಗೇ ಮಾಡ್ತಿರಲಿಲ್ಲ ಬಿಡಿ ನಾನು. ಸೊ ಅವಾಗ ಮುಟ್ಟಿದ್ದು ನೆನಪು, ಸಣ್ಣ ಮರಿಗಳನ್ನ. ಹಾಗೆ ಇದೆ, ಇಟ್ಕೊಳಪ್ಪ ಆಯಿತು, ಎಂಜಾಯ್ ಮಾಡು. ಇದ್ರನ್ನಲ್ಲೂ ಇದೆ, ಮುಚ್ಕೊಂಬಿಡಿ. ನಮ್ಮ ಅಭಿಬ್ರೋ ಬಾಕ್ಸಲ್ಲೂ ಇದೆ. ಎಲ್ಲ ಪಿತಿ ಅಂತ ಓಡಾಡ್ತವೆ. ಏನು ಗಾಯ ಆಗಿದೆ ಇದಕ್ಕೆ? ಇಲ್ಲ ನೀರದು, ನೋಡ್ಕೊಂಬಿಡಿ ಗೈಸ್. ಆ್ಯಂಡ್ ಅದ್ರ ಜೊತೆಗೆ ಇಲ್ಲೂ ಇದ್ದಾವೆ, ಇದ್ರೊಳಗೂ ಇದ್ದಾವೆ. ಬಂಪರ್ ಬೊನಾನ್ಸ ಅದೆಲ್ಲ ದೊಡ್ಡ. ಅದು ಮನೆಗೆ ಹೋದ್ಮೇಲೆ ತೋರಿಸ್ತಿದಂತೆ. ಅದನ್ನು ಸದ್ಯಕ್ಕೆ ಹೋಗೋಣಂತೆ. ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಎಷ್ಟೊತ್ತು ಬ್ಲಾಗ್ ಒಂದು ವಿಕೆಟ್ ಔಟ್ ಆಗಿರೋದು ಹಿಂದ್ಗಡೆ, ಅದು ಇನ್ನೂ ಔಟ್ ಆಗಿದೆ. ಈ ವಿಕೆಟ್ ಎದ್ಬಿಟ್ಟೈತಿ ಇವಾಗ. ಸೊ ಏನು ಲುಕ್ಕು. ಸೊ ನನಗೆ ಡ್ರೈವಿಂಗ್ ಕೊಟ್ಬಿಟ್ಟಿದ್ದಾರೆ. ಇಲ್ಲಿವರೆಗೂ
ತಮಿಳ್ನಾಡಲ್ಲಿ ಬೇಜಾನ್ ಸರಿ ಗಾಡಿ ಓಡಿಸ್ಬಿಟ್ಟಿದ್ದೀನಿ. ಡ್ರೈವ್ ಮಾಡ್ತಿರೋದು ಫಸ್ಟ್ ಟೈಮ್. ಇವಾಗ ಯೋಚನೆ ಮಾಡಿದೆ ನಾನು. ಆಂಧ್ರ ಗೀಂದ್ರ ಎಲ್ಲ ಓಡಿಸಿದ್ದೀನಿ, ಡ್ರೈವ್ ಮಾಡಿದ್ದೀನಿ. ಬಟ್ ರೈಡ್ ಅಲ್ಲ, ಡ್ರೈವ್. ಫಸ್ಟ್ ಟೈಮು ತಮಿಳ್ನಾಡಲ್ಲಿ ಡ್ರೈವ್ ಮಾಡ್ತಿರೋದು ನಾನು. ಅದು ಆಗೋಯ್ತು. ಇವತ್ತು ನಮ್ಮ ಆಮ್ಸ್ಟರ್ಡ್ಯಾಮ್ ಅಂತ ಸೇಯಿಂದ ಅವ್ರಿಗೆ ನಿದ್ದೆ ಬಂತು ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ದೇ ಇರೋ ಮನುಷ್ಯ ನಾನು. ಓಕೆನಾ, ನನಗೆ ಡ್ರೈವಿಂಗ್ ಕೊಟ್ಬಿಟ್ಟು ಚೆನ್ನಾಗಿ ನಿದ್ರೆ ಮಾಡಿರೋ ಇಬ್ರು. ಇವರಾದ್ರೂ ಓಕೆ ಬಿಡಿ, ಅಲ್ಲಿ ಹಿಂದೆ ಮಲಗಿದಾರಲ್ಲ ಅವರಂತೂ ಇನ್ನೂ ಜಾಸ್ತಿ ನಿದ್ದೆ ಮಾಡಿರೋರು. ಅವರು ಹಿಂದೆ ಹೋಗ್ಬಿಟ್ಟು ಆರಾಮಾಗಿ ಮರ ಹಾಕ್ಕೊಂಡು ಮಲಗಿದ್ದಾರೆ. ನೋಡಿ, ಒಂಚೂರು ನಾವು ಮಾತಾಡ್ತಿರೋದನ್ನ ತಲೆಗೂ ಹಾಕೊಳ್ದಂಗೆ ಹೊರಕೆ ಹೊಡಿತಾವೆ. ಅದೃಷ್ಟ. ತಮಿಳ್ನಾಡು ರೋಡ್ಗಳೇ ಖುಷಿ ಗೈಸ್ ಓಡ್ಸೋಕ್ಕೆ. ಏನು ಮಸ್ತಾಗಿದೆ ಹೇಳಿ, ಕ್ರೇಜಿ. ಆ್ಯಂಡ್ ಆಲ್ಮೋಸ್ಟ್ ನಾನು 210 ಕಿಲೋಮೀಟರ್ಸ್ ಇದ್ದಾಗ ಗಾಡಿ ತೊಗೊಂಡಿದ್ದು. ಆಲ್ಮೋಸ್ಟ್ ಒಂದು 50 ಕಿಲೋಮೀಟರ್ ಓಡಿಸಿದ್ದೀನಿ. 159 ಕಿಲೋಮೀಟರ್ ಬಾಕಿ ಇದೆ. ಅಷ್ಟೇ ಅಲ್ಲ, ನೆಕ್ಸ್ಟ್ ಇವ್ರಿಗೆ ಹೋಗುತ್ತೆ. ಅದಕ್ಕೆ ನಿದ್ದೆ ಬರ್ತದೆ, ತಟ್ಟೆ ಬಿಡಿಸ್ತಾರೆ, ತಡೀರಿ ನಿಮ್ಮನ್ನ. ಅಲ್ಲ, ಆಗ್ಲೇ ನೀವು ಅವ್ರು ನಿಮಗೆ ನಿದ್ದೆಯಿಂದ ಎಬ್ಬರಿಸಿದ್ರು ಅಂತ ಚಾಲೆಂಜ್ ಮಾಡಿದ್ರಿ. ನೋಡ್ರಿ, ಇದೇ ಸೀಟಲ್ಲಿ ಹೋಗಿ ಮಲ್ಗಕ್ ಬಿಟ್ಟಿದ್ದೀರಾ. ಅನ್ಯಾಯ ತಾನೆ, ನನಗೆ ಮಲ್ಗಕ್ ಬಿಟ್ರಾ? ಆಮೇಲೆ ನಿದ್ದೆ ಮಾಡಿದೆ. ಬಟ್ ಇವ್ರನ್ನ ಬಿಡಂಗೆ ಇರ್ಲಿಲ್ಲ ನೀವು ಕಂಡೀಷನ್ ಪ್ರಕಾರ. ಸರ್ಗೋಗಿದೆ ಮರಿ ಅಲ್ಲ, ಮನೇಲಂತೂ ನಮ್ ಜೊತೆ ಬಂದ್ರೆ ನೆಮ್ಮದಿ ಅವ್ರಿಗೆ. ಮನೆಗೆ ಹೋಗಿದ ತಕ್ಷಣ ಕತ್ತಿಂಗ್ ಕೊಡ್ತಾರೆ, ಹಚ್ಕೊಳ್ಳಿ ಕುಡ್ಕೊಳ್ಳಿ. ಮದ್ವೆ ಆಗಿರೋದೆಲ್ಲ ಹಂಗೆ ಅಂತ ಸರ್ಕ್ಯಾಸ ಮಾಡ್ತೀರಲ್ಲ ಆಕ್ಚುಲಿ ಅದಲ್ಲ. ಅರ್ಥ ಆಯ್ತಲ್ಲ, ಅರ್ಥ ಆಗಿರುತ್ತೆ. ಮದ್ವೆ ಆಗಿರೋರಿಗೆಲ್ಲ ಅರ್ಥ ಆಯ್ತಿರುತ್ತೆ. ಕರೆಕ್ಟ್ ಬರೋ ಅವ್ರು ಹೇಳಿದ್ 100ಕ್ಕೆ ಮಾತಾಡ್ತಾರೆ. ಕಮೆಂಟ್ ಆಗಿ ಗೈಸ್, ಮದ್ವೆ ಆಗಿರೋರು ಬಾಯ್ಸ್ ಜೊತೆ ಹೊರಗಡೆ ಹೋದಾಗ, ಎಸ್ಪೆಷಲಿ ಹುಡುಗರು ನಾನು ಕೇಳ್ತಿರೋದು, ನಿಮ್ಮ ಬಾಯ್ಸ್ ಅವ್ರ ಜೊತೆ ಹೊರಗಡೆ ಹೋದಾಗ ಆ ಫ್ರೀಡಮ್ ಇರುತ್ತಲ್ಲ, ಆ ಖುಷಿ ಸಿಗುತ್ತಲ್ಲ, ಆ ಖುಷಿ ಮನೇಲಿ ಇರುತ್ತಾ? ಕಮೆಂಟ್ ಹಾಕಿ. ಯಾರು ಅನ್ನಲ್ಲ. ಅಕಸ್ಮಾತ್ ಹೆಂಡತಿ ಭಯ ಪಟ್ಟು ಹೂ ಅನ್ಬೋದೇನೋ, ಇಲ್ಲ ಅನ್ಬೋದು. ಪಕ್ಕದಲ್ಲಿ ಕೂರ್ಸ್ಕೊಂಡು ಹೂ ಅನ್ಸಿರ್ತಾಳೆ, ಇಲ್ಲ ಅನ್ಸಿರ್ತಾಳೆ. ಮನೇನೆ ಖುಷಿ ಅಂತ ಅನ್ಸಿರ್ತಾಳೆ ಅಷ್ಟೇ. ಬಟ್ ರಿಯಾಲಿಟಿ ಎಲ್ರಿಗೂ ಗೊತ್ತು. 72 ಕಿಲೋಮೀಟರ್ ಬಾಕಿ ಇದೆ. ನಾನು ಇವಾಗ ಸ್ಟ್ರೆಸ್ಡ್ ಔಟು, ನಿದ್ದೆ ಬೇರೆ ಮಾಡಿಲ್ವಲ್ಲ, ಸೊ ಕಣ್ಣು ಚುಚ್ತಾವೆ. ಪ್ಲೀಸ್ ಟೇಕ್ ದ ವೀಲ್ಸ್. ಜ್ಯೂಸ್ ಗೀಸ್ ಕುಡ್ಕೊಂಡು ಅಂಗಡಿ ಹತ್ರ ಹಾಕಿದ್ದೀವಿ. ನೆಮ್ಮದಿಯಾಗಿ ಬರೋಣಂತೆ. ಕೆಮ್ಮು ಗೈಸ್, ಕೆಮ್ಮು.